ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ಶಿವಣ್ಣನವರ ಹುಟ್ಟುಹಬ್ಬದ ದಿನದಂದು ನಾನೊಂದೆರಡು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಎಂಟೈರ್ ಕರ್ನಾಟಕ ಕಣ್ಮುಚ್ಚಿ ಮಾಡಿತ್ತು ತಪಸ್ಸು. ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಎಂಟೈರ್ ಕರ್ನಾಟಕ ಕಣ್ಮುಚ್ಚಿ ಮಾಡಿತ್ತು ತಪಸ್ಸು. ಅಮೇರಿಕಾದಿಂದ ಸಿಂಪಲಾಗಿ ಬಂದರು ಶಿವಣ್ಣ ವಾಪಸ್ಸು. ಕೊಯ್ನೂರು ವಜ್ರದಂತೆ ಯಾವಾಗಲೂ ಹೊಳಿತಾ ಇರಬೇಕು ಇವ್ರ ಮುಖದಲ್ಲಿ ತೇಜಸ್ಸು. ಹುಟ್ಟಿದ್ದು ಆನಂದ್ ಚಿತ್ರದಲ್ಲಿ, ಬೆಳೆದಿದ್ದು ಓಂ ಚಿತ್ರದಲ್ಲಿ, ಬದುಕಿದ್ದು ಭೈರತಿ ರಣಗಲಲ್ಲಿ, ಬಾಳ್ತಾ ಇರೋದು ಅಭಿಮಾನಿಗಳ ಜೊತೆಯಲ್ಲಿ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಡೈರೆಕ್ಟರ್ನೇ ಮಿಡಿಸೋ ಕರುನಾಡ ಚಕ್ರವರ್ತಿ, ಎಲ್ಲರೂ ಮೆಚ್ಚುವಂಥ ಹೆಮ್ಮೆ ಹಿರಿಯ ನಾಟ್ಯ ಕಲಾಸ್ಫೂರ್ತಿ. ಚಿರಂಜೀವಿ ರತ್ನ, ಕಣ್ತಾ ಇರ್ತಾರೆ ರುದ್ರಾಕ್ಷಿ ರತ್ನ, ಕಾಂಟ್ರವರ್ಸೆ ಮಾಡಿ ಕಾಲೆಲ್ದವ್ರಿಗೆ ಕೈ ಮುಗಿಯುವಂಥ ಮುತ್ತು ರತ್ನ. ಗಾಜನೂರು ಗಂಡು, ಇವರ ಹಿಂದೇನೆ ಇದೆ ಅಭಿಮಾನಿಗಳ ದಂಡು. ಇವ್ರಂದ್ರೇನೆ ಒಂದು ಕಿಕ್ಕು, ಇವರ ಹೆಸರಲ್ಲಿ ಇದೆ ಹ್ಯಾಟ್ರಿಕ್. ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು ಇವರ ಕತೆ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು ಇವರ ಕತೆ. ಇವ್ರ ಎದ್ದೆಲ್ಲ ಅಡಗಿದೆ ನೋಡ್ರಿ ಪ್ರಾಮಾಣಿಕತೆ. ಈಶ್ವರನ್ ಪಕ್ಕ ಯಾವಾಗಲೂ ಇರುತ್ತೆ ಬಸವಣ್ಣ, ಈಶ್ವರನ್ ಪಕ್ಕ ಯಾವಾಗಲೂ ಇರುತ್ತೆ ಬಸವಣ್ಣ. ಅಭಿಮಾನಿಗಳು ಪ್ರತಿ ಕ್ಷಣದಲ್ಲೂ ಇರ್ತಾರೆ. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಇವಾಗ ನಾನು ಇವಾಗ ನಾನು 1 2 3 ಗೋ ಅಂತೀನಿ. ಅವಾಗ ಎಲ್ಲರೂ ಜೋರಾಗಿ ಹ್ಯಾಪಿ ಬರ್ತ್ಡೇ ಶಿವಣ್ಣ ಅಂತ ಕೂಗಬೇಕು. ರೆಡಿನಾ? 1 2 3 ಗೋ. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಇಷ್ಟೆಲ್ಲ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶಿವಣ್ಣ ಅಂದ್ರೆ ನಿನಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂತ? ಅವ್ರ ಆ್ಯಕ್ಟಿಂಗ್ ಅಂದ್ರೆ ನನಗೆ ಇಷ್ಟ. ಯಾವ ಸಿನಿಮಾ ನೋಡಿದಿ ಇಲ್ಲಿವರೆಗೆ? ಭೈರತಿ ರಣಗಲ್ ನೋಡಿದ್ದೀನಿ, ಗೋಸ್ಟ್ ನೋಡಿದ್ದೀನಿ, ಆಮೇಲೆ ಬೈರಾಗಿ ನೋಡಿದ್ದೀನಿ, ಟಗರು, ವೇದ. ಡೈಲಾಗ್ ಹೇಳ್ತೀಯ ಶಿವಣ್ಣದ ಯಾವ್ದಾದ್ರು? ನೀನು ಇಲ್ಲಿವರೆಗೂ ಯಾರನ್ನ ಬರೀ ಕಣ್ಣಲ್ಲಿ ಎದುರಿಸಿದ್ಯೋ, ನಾನು ಅವ್ರನ್ನೆಲ್ಲ ಅದಕ್ಕಿಂತ ಹೆಚ್ಚಾಗಿ ಬರೀ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ. ಒರಿಜಿನಲ್ ಗ್ಯಾಂಗ್ಸ್ಟರ್. ನಾನು ಭೈರತಿ ಮಫ್ತಿದು ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುತ್ತ ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲೊಬ್ಬನಿಗೆ 10 ತಲೆ, ಅವನ್ನ ರಾವಣ ಅಂತಾರೆ. ಮಳೆಗಿಂತ ಜಾಸ್ತಿ ರಕ್ತದಲ್ಲೇ ಒದ್ದೆ ಆಗಿರೋ ಭೂಮಿ, ಅಲ್ಲೊಬ್ಬನಿಗೆ ರಣಗಲ್ಲು ಅಂತಾರೆ. 100 ಸಲ ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಬರಬೇಕಿತ್ತು. ಒಂದು ಸಲ ಬಂದರೆ ಪಾರಿವಾಳಗಳು ಕೂಡ ಹದ್ದುಗಳ ಥರ ಕಾಣ್ತವೆ. ನಾನು ಸರಿಯಿಲ್ಲ, ಸೈಲೆಂಟಾಗಿ ಸೈಡಾಗಿದ್ಬಿಡಿ. ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ. ನಾನು ಸಾಮಾನ್ಯವಾಗಿ ಯಾರು ಸುದ್ದಿಗೂ ಹೋಗಲ್ಲ, ಸೋಲ್ತೀನಿ ಅಂತ ಭಯಕ್ಕಲ್ಲ. ನಾನು ಹೋದರೆ ಯುದ್ಧ ಭೂಮಿ ರುದ್ರಭೂಮಿ ಆಗುತ್ತೆ. ಶಿವಣ್ಣ ಇದೇ ಥರ ಕನ್ನಡ ಚಿತ್ರರಸಿಕರನ್ನ ರಂಜಿಸ್ತಾ ಇರಿ. ಹಾಗೆ ನಿಮ್ಮ ಆರೋಗ್ಯ ಕಡೆ ತುಂಬ ಗಮನ ಕೊಡಿ. ನೀವು ವರ್ಷಕ್ಕೆ 2-3 ಫಿಲಮನ್ನು ಇನ್ಮೇಲೆ ಮಾಡಿಬಿಡಿ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ. ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೆಲವರು ಕಾಂಟ್ರವರ್ಸಿ ಮಾಡ್ತಾರೆ ನೀವು ಕಮಲ್ ಹಾಸನ್ ಕಾರ್ಯಕ್ರಮದಲ್ಲಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಸರ್. ಇದೇ ಮಹದಾಯಿ ಹೋರಾಟ, ಕಾವೇರಿ ಹೋರಾಟ, ಡಬ್ಬಿಂಗ್ ವಿರುದ್ಧ ಅಂತ ಬಂದರೆ ದೊಡ್ಡ ಮನೆ ಮಗನೇ ಮನೆ ಮುಂದೆ, ಮಗನೇ ಮೊದಲು ಬಂದಿದ್ದು. ಇದೆಲ್ಲ ಕೆಲವು ಮೀಡಿಯಾಗಳಿಗೆಲ್ಲ ಗೊತ್ತಿದ್ರು ಸಹಿತ ಕಾಲು ಎಳೆಯಕ್ಕೆ ಬರ್ತಾರೆ. ಕಾಲು ಎಳೆಯೋರು ಯಾವತ್ತಿದ್ರು ಕಾಲು ಕೆಳಗಿರ್ತಾರೆ. ಇಷ್ಟೊಂದು ಪ್ರೀತಿ ಅಭಿಮಾನ ಇರೋದಕ್ಕೆ 40 ವರ್ಷದಿಂದ ಶಿವಣ್ಣನ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇನೇ ಕಾಲು ಎಳಿಬೋದು, ಶಿವಣ್ಣನೇ. ಕರ್ನಾಟಕಕ್ಕೆ ಇರೋದು ಒಬ್ಬರೇ ಚಕ್ರವರ್ತಿ, ಅದು ಕರ್ನಾಟಕ ಚಕ್ರವರ್ತಿ. ಒಂದೊಂದು ಡಾಕ್ಟರ್ ಶಿವ ಮಹಾರಾಜ್ಗೆ 45 ಬರ್ತಾ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಬೇಕಂದರೆ ನೋಡಿ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕೋಟಿ ಶತಕೋಟಿ ಅಂತೆಲ್ಲ ಏನೋ ಕಲೆಕ್ಷನ್ ಹೇಳ್ತಾರೆ ಸರ್. ಇವ್ರು ನೋಡ್ದೇ ಇರೋ ಕಲೆಕ್ಷನ್ ಯಾರೂ ನೋಡಿಲ್ಲ. ಆವಾಗಿನ ಕಾಲದಲ್ಲಿ AK-47 ಫಸ್ಟ್ ಒಂದು ವಾರದಲ್ಲೇ 2 ಕೋಟಿ ಕಲೆಕ್ಷನ್ ಆವಾಗಿನ 2000 ಇವಾಗಿನ ಸೋಷಿಯಲ್ ಮೀಡಿಯಾ ಅವಾಗಿದ್ದಿದ್ರೆ ಹಣೆ ಬರ ಬರೆಯೋರು ಯಾರು ಗೊತ್ತಾ? ಮೇಲಿರೋ ಬ್ರಹ್ಮ. ಬಾಕ್ಸ್ ಆಫೀಸಲ್ಲಿ ಹಣೆ ಬರೋ ಇವತ್ತಿನವರೆಗೂ ಬರೆದಿರೋದು ಅದು ಶಿವಣ್ಣನ ಮೂವಿ ರೆಕಾರ್ಡ್ಗಳನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಗುರು. ನಾನು ಸ್ಟಾರ್ ವಾರ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಚೇಟ್ ಚಾಪತಿಗಳೆಲ್ಲ ಹೇಳ್ತಾರಲ್ಲ ಕೆಲವು, ಶಿವಣ್ಣಂದು ಅಷ್ಟು ಕೋಟಿ ಕಲೆಕ್ಷನ್ ಮಾಡಲ್ಲ, ಇಷ್ಟು ಕೋಟಿ ಕಲೆಕ್ಷನ್ ಮಾಡಲ್ಲ ಅಂತ. ಲಿಮ್ಕಾ ಬುಕ್ ರೆಕಾರ್ಡಲ್ಲಿ ಓಂ ಮೂವಿ 560ಕ್ಕೂ ಪ್ಲಸ್ ರಿಲೀಸ್ ಆಗಿದೆ. ಜಸ್ಟ್ ಅದೊಂದು ಮೂವಿ ರೆಕಾರ್ಡ್ನ ಬ್ರೇಕ್ ಮಾಡಿ ಮಾತಾಡಲಿ ದಮ್ಮಿದ್ದವರು. ನಾನು ಇದೇ ಒಂದು ಓಪನ್ನಾಗಿ ಚಾಲೆಂಜ್ ಆಗ್ತೀನಿ. ಕೆಲವರೆಲ್ಲ ಕಾಮೆಂಟ್ ಹಾಕ್ತಾರಲ್ಲ ಶಿವಣ್ಣನ ಬಗ್ಗೆ ಬೇಡಾಗೆ, ಅವರೆಲ್ಲ ದೇವತಾ ಮನುಷ್ಯರು. ಬೇಡ ಕಮೆಂಟ್ ಹಾಕೋರು ಕೂಡ ಒಳ್ಳೆಯವರೇ, ಅವ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು ಶಿವಣ್ಣನ ತಂಟೆಗೆ ಬನ್ನಿ, ಒಳ್ಳೆ ವಿಚಾರಕ್ಕೆ ಬನ್ನಿ. ಒಳ್ಳೆ ವಿಚಾರದಲ್ಲೂ ಕೆಟ್ಟದಾಗಿ ಬಂದರೆ ಸರಿ ಇರಲ್ಲ. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಣ್ಣನ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಜೈಲರ್ ಮೂವಿಲಿ ಜಸ್ಟ್ ಒಂದೇ ಒಂದು ಟಿಶ್ಯೂ ಪೇಪರಿಂದ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇಶ್ಯೂ ಆಯಿತು. ಅದು ಗೊತ್ತಾಗಿರ್ಬೇಕು ಕೆಲವರಿಗೆ. ಇದು ಶಿವಣ್ಣನ ತಾಕತ್ತು. ನೆಟ್ವರ್ಕ್ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆಗಿನ ಕಾಲದಲ್ಲಿ ಎಂತೆಂಥ ಮೇಧಾವಿಗಳು ಸೇರಿದ್ರು ಇತಿಹಾಸ ಪುಟ. ಈಗಿನ ಕಾಲದಲ್ಲಿ
ಸಾಕು ಪ್ರತಿಯೊಬ್ಬರಲ್ಲೂ ಕಾಣಿಸುತ್ತೆ ಒಂದೊಂದು ಚಟ ಪ್ರತಿಯೊಬ್ಬರಲ್ಲೂ ಕಾಣಿಸುತ್ತೆ ಒಂದೊಂದು ಚಟ ಎಷ್ಟು ಹೇಳಿದ್ರು ಬಿಡೋದಿಲ್ಲ ಇವರು ಹಠ ಕಲ್ತ್ಕೊಂಡ್ಬಿಟ್ಟವ್ರೆ ಬಿಡ್ರಿ ಒಬ್ರನ್ನ ತುಳಿದು ಇನ್ನೊಬ್ರು ಬದುಕ್ಬೇಕನ್ನೋ ಪಾಠ ನಾವೇನಾದ್ರೂ ಅನ್ಕೊಂಡಿದ್ದು ಮಾಡ್ಬೇಕಾದ್ರೆ ಅದು ಆಗ್ಬಿಡುತ್ತೆ ಉಲ್ಟಾ ಯಾಕಿಂಗಾಯ್ತು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಬಿದ್ದೋಗ್ಬಿಟ್ಟಿರುತ್ತೆ ಸೊಂಟ ಸುಮ್ಮನೆ ಕಿತ್ಲಾಡಿ ಕೂಗಾಡೋದ್ರಿಂದ ಕಳ್ಕೊಂತೀರ ನಿಮ್ಮ ಕಂಠ ಆಮೇಲೆ ಎಲ್ಲರೂ ಡೈರೆಕ್ಟ್ ಆಗಿ ಹೋಗ್ಬೇಕಾಗುತ್ತೆ ವೈಕುಂಠ.